5 ವರ್ಷ ಸಿದ್ದು ಎಂಬ ಯತೀಂದ್ರ ಮಾತಿಗೆ ಡೋಂಟ್ ಕೇರ್. ಹೈಕಮಾಂಡ್ ಬಿಟ್ಟು ಯಾರ ಮಾತು ಇಲ್ಲಿ ಲೆಕ್ಕಕ್ಕೆ ಇಲ್ಲ. ಇದನ್ನ ಸ್ವತಃ ಎಐಸಿಸಿ ಅಧ್ಯಕ್ಷ ಖರ್ಗೆಯೇ ಹೇಳಿದ್ದಾರೆ. ಸಿಎಂ ಮಾಡಕ್ಕೆ ನನಗೆ ಓಟ್ ಇದೆ, ಯತೀಂದ್ರಗೆ ಇಲ್ಲ, ಹಾಗಾಗಿ ಸಿಎಂ ಸನ್ ಯತೀಂದ್ರ ಮಾತು ಲೆಕ್ಕಕ್ಕಿಲ್ಲ. ಪ್ರತಿ ಸಲ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿ ಹೇಳಿಕೆ ಕೊಡ್ತಿದ್ದಾರೆ. ಹೈಕಮಾಂಡ್ ರೀತಿ ಆಡೋದನ್ನ ಯತೀಂದ್ರ ಬಿಡಬೇಕು. ಯತೀಂದ್ರಗೆ ಸಿದ್ದುನೇ ಹೈಕಮಾಂಡ್ ಅಂದ್ರೆ ನಮಗೆ ಬೇರೆ ಇದೆ. ಸಿಎಂ ಬಣಕ್ಕೆ ಓಪನ್ ವಾರ್ನಿಂಗ್ ಕೊಟ್ಟ ಶಿವಗಂಗಾ ಬಸವರಾಜ್. ಸಿಎಂ ಸನ್ ವಿರುದ್ಧ ಡಿಕೆ ಕಟ್ಟಾಳು, ಶಿವಗಂಗಾ ಬಸವರಾಜ್ ಅಬ್ಬರಿಸಿದ್ದಿದ್ದು. ಯತೀಂದ್ರ ಅವರು ಹೈಕಮಾಂಡ್ ರೀತಿ ಆಡೋದನ್ನ ಬಿಡಬೇಕು ಅಂತಂದಿದ್ದಾರೆ. 5 ವರ್ಷ ನಮ್ಮ ತಂದೆಯೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂತಹ ಮಾತಿಗೆ ಈಗ ನಾವಿದಕ್ಕೆ ಡೋಂಟ್ ಕೇರ್ ಅಂತಿದ್ದೀವಿ ಅಂತ ಹೇಳಿದ್ದಾರೆ. ಈಗ ನಾನು ನೆನ್ನೆನೋ ಮೊನ್ನೆನೋ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಿದೆ. ಅವ್ರು ಯಾರು ಈಗ ನಮ್ಮ ಡಿ ಕೆ ಸಾಹೇಬ್ರು ಹೇಳಿದಾಗ ಅವರ ಹೈಕಮಾಂಡ್ ಅನಿಸುತ್ತೆ. ಯಾಕಂದ್ರೆ ಪ್ರತಿ ಬಾರಿ ಮಾಧ್ಯಮದಲ್ಲಿ ಬಂದು ಪಾರ್ಟಿಗೆ ಡ್ಯಾಮೇಜ್ ಆಗಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದನೇದು, ಪಾರ್ಟಿ ಡ್ಯಾಮೇಜ್ ಆಗೋದನ್ನ ನಮಗೆ ಹೈಕಮಾಂಡ್ ಬೇರೆ ಇದೆ. ಡಿ ಕೆ ಸಾಹೇಬ್ರ ಹೈಕಮಾಂಡ್ ಸಿದ್ದರಾಮಯ್ಯ ಇವರು ಯತೀಂದ್ರ ಅವ್ರು ಇರ್ಬೋದು. ನಮ್ಮ ಹೈಕಮಾಂಡ್ ದೆಹಲಿಲಿದೆ. ಖರ್ಗೆ ಜಿ ಇದ್ದಾರೆ, ರಾಹುಲ್ ಜಿ ಇದ್ದಾರೆ, ಸೋನಿಯಾ ಮೇಡಮ್ ಇದ್ದಾರೆ, ಪ್ರಿಯಾಂಕಾ ಮೇಡಮ್ ಇದ್ದಾರೆ. ಅವ್ರು ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಬೇಕಾಗ್ತದೆ. ಮೊನ್ನೆ ಹೈಕಮಾಂಡ್ ಇದನ್ನೆಲ್ಲ ನೋಡ್ತಿಲ್ವಾ ಅಂತ. ಯಾಕೆಂದರೆ ಹೈಕಮಾಂಡ್ ನೋಡ್ಬೇಕಾಗ್ತದೆ. ಈಗ ನಾನು ಅದೇ ಒಂದೇ ಮಾತು ಹೇಳೋದು, ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಈಗ ನಾನು ನೆನ್ನೆನೋ ಮೊನ್ನೆನೋ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಿದೆ. ಅವ್ರು ಯಾರು ಈಗ ನಮ್ಮ ಡಿ ಕೆ ಸಾಹೇಬ್ರು ಹೇಳಿದಾಗ ಅವರ ಹೈಕಮಾಂಡ್ ಅನಿಸುತ್ತೆ. ಯಾಕಂದ್ರೆ ಪ್ರತಿ ಬಾರಿ ಮಾಧ್ಯಮದಲ್ಲಿ ಬಂದು ಪಾರ್ಟಿಗೆ ಡ್ಯಾಮೇಜ್ ಆಗಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ.